ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋ ಟೈಟಲ್ ನೋಡಿ ನಿಮ್ಗೆಲ್ಲರಿಗೂ ಒಂದು ಸ್ವಲ್ಪ ಆಶ್ಚರ್ಯನೂ ಆಗಿರುತ್ತೆ, ಮತ್ತೆ ಇದೇನು ಅಂತ ನೋಡೋ ಕುತೂಹಲನೂ ಆಗಿರುತ್ತೆ ಅಂತ ಅನ್ಸತ್ತೆ. ಬನ್ನಿ ನೋಡೋಣ ಏನು ಅದು ಅಂತ. ಕಲಿಯುಗ 4,32,000 ವರ್ಷ ಇರುತ್ತೆ. ಇವಾಗ ಬರೀ 5,000 ವರ್ಷ ಆಗಿದೆ ಅಷ್ಟೆ. ಮನುಷ್ಯನ ಆಯುವು ಈ ಕಲಿಯುಗ ಪ್ರಾರಂಭದಲ್ಲಿ 120 ವರ್ಷ ಇತ್ತು. ಇವಾಗ ಹೆಚ್ಚು ಕಡಿಮೆ 100 ಆಯ್ತು, ಆಮೇಲೆ 70, 80, ಇವಾಗ 70, 80 ಇದೆ. ಅಂದ್ರೆ ಒಂದು ಮನುಷ್ಯ 70, 80 ವರ್ಷ ಬದುಕಕ್ ಸಾಧ್ಯ ಇಲ್ಲ, 100 ವರ್ಷನೇ ಅಂತ ಇಟ್ಕೊಳ್ಳಿ. 4,32,000 ಕಲಿಯುಗದ ಅವಧಿ ಅಂದ್ರೆ ನಾವೆಷ್ಟು ಸತಿ ಜನ್ಮ ತಗೋಬೇಕಾಗತ್ತೆ. ಅದು ಇವತ್ತಿನ ಟಾಪಿಕ್ಗೆ ಇದು ತುಂಬಾ ಇಂಪಾರ್ಟೆಂಟ್. ಪುನರ್ಜನ್ಮ ಇದೆ ಅಂತ ನಂಬೋರಿಗೆ ಮಾತ್ರ ಇದು ಇಂಟ್ರೆಸ್ಟ್ ಆಗನ್ಸತ್ತೆ. ಪುನರ್ಜನ್ಮ ಮೇಲೆ ನಂಬಿಕೆ ಇಲ್ಲದೆ ಇರೋರಿಗೆ ಇದೇನಂತ ಇಷ್ಟ ಆಗಲ್ಲ ಟಾಪಿಕ್. ಪುನರ್ಜನ್ಮ ಇದೆ ಅಂತ ನಂಬಿ ಮುಂದಕ್ಕೆ ಹೋಗೋಣ. ದೇಹ ಬೇರೆ ಜೀವ ಬೇರೆ ಅಂತ ನೀವು ಒಪ್ತೀರಿ ಅಂತ ಅನ್ಸತ್ತೆ. ದೇಹ ಶಾಶ್ವತವಾಗಿರಲ್ಲ, ಜೀವ ಶಾಶ್ವತವಾಗಿರತ್ತೆ. ಅಂದ್ರೆ ಒಂದು ದೇಹ ಆದ್ಮೇಲೆ ಇನ್ನೊಂದು ದೇಹಕ್ಕೆ ಆತರ ಪ್ರಯಾಣ ಮಾಡ್ತಾ ಇರತ್ತೆ ಜೀವ. ದೇಹ ಆತರ ಅಲ್ಲ. ಈ ದೇಹದ ಆಯು ಆಗಿದ ತಕ್ಷಣ ಇಲ್ಲೇ ಉಳ್ಕೊಂಡ್ಬಿಡತ್ತೆ. ಆಮೇಲೆ ಅದನ್ನ ಪಂಚಭೂತಗಳಲ್ಲಿ ಸೇರಿಸ್ಬಿಡ್ತಾರೆ. ಪ್ರತಿ ಜೀವನಿಗೂ ತನಗೆ ಸಂಬಂಧಪಟ್ಟ 2 ಬೆಟ್ಟಗಳನ್ನ ದೇವರು ಮೇಲಿಟ್ಕೊಂಡಿರ್ತಾರೆ. ಒಂದು ಪಾಪದ ಬೆಟ್ಟ, ಒಂದು ಪುಣ್ಯದ ಬೆಟ್ಟ. ಇದು ನಾವು ಜೀವನಾಗಿ ಸಂಪಾದಿಸಿರೋ ಆಸ್ತಿ. ಮತ್ತೆ ಇನ್ನೊಂದು ಹೊಸ ದೇಹ ಕಲ್ಸೋವಾಗ ದೇವ್ರು ಏನ್ ಮಾಡ್ತಾರೆ, ಈ ಬೆಟ್ಟದಿಂದ ಸ್ವಲ್ಪ ಆ ಬೆಟ್ಟದಿಂದ ಸ್ವಲ್ಪ ತಗೊಂಡು ಈ ಜೀವನ್ಗೆ 2 ಸಂಚಿಗಳನ್ನ ಬ್ಯಾಗುಗಳನ್ನ ಹಾಕ್ತಾನೆ. ಹಾಕಿ ಒಂದೊಂದು ಬ್ಯಾಗ್ ಅಲ್ಲಿ ಒಂದ್ ಸ್ವಲ್ಪ ಪಾಪ, ಇನ್ನೊಂದು ಬ್ಯಾಗ್ ಅಲ್ಲಿ ಪುಣ್ಯ ಹಾಕಿ ಈ ಜೀವನನ್ನ ಇನ್ನೊಂದು ಬ್ಯಾಗ್ ಹಾಕ್ತಾನೆ. ಅದೇನ್ ಬ್ಯಾಗ್ ಅಂದ್ರೆ ದೇಹ. ಒಂದ್ ದೇಹ ತಗೊಂಡು ದೇಹ ಅನ್ನೋ ಬ್ಯಾಗ್ ಅಲ್ಲಿ ಈ ಜೀವನನ್ನ ಆ 2 ಬ್ಯಾಗ್ಗಳ ಜೊತೆಲಿ ಪಾಪ ಪುಣ್ಯಗಳ ಜೊತೆಲಿ ಕೆಳಗಡೆಗೆ ಕಲ್ಸ್ಕೊಡ್ತಾನೆ. ಈ ಜೀವ ತಾಯಿ ಗರ್ಭಕ್ಕೆ ಹೋಗಿ ಅಲ್ಲಿ ಆ ದೇಹವನ್ನು ತಗೊಂಡು ಹೊರಗೆ ಬಂದು ಮತ್ತೆ ಜೀವನ ಶುರು ಮಾಡ್ತಾನೆ. ಮೇಲಿಂದ ನಾವೇನು ಕರ್ಮಫಲ ಪಾಪ ಪುಣ್ಯ ತಂದಿದ್ದೀವೋ ಈ ಜನ್ಮಕ್ಕೆ ಅದು ನಮ್ಗೆ ಇನ್ವೆಸ್ಟ್ಮೆಂಟ್. ಅಂದ್ರೆ ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ನಮ್ಗೆ ಮೂಲಧನ ಅಂತಾರಲ್ವಾ, ಅದು ಬೇಕಲ್ವಾ, ಅದೇ ನಮ್ಗೆ ಇದು. ಅದನ್ನ ಇಟ್ಕೊಂಡೆ ನಾವು ಮುಂದಕ್ಕೆ ಹೋಗೋದು. ಮೊದಲು 13 ವರ್ಷದ ತನಕನೂ ಏನು ಆ ಜೀವನಿಗೆ ಪಾಪ ಪುಣ್ಯ ಅಂತೇನು ಅಂಟೋದಿಲ್ಲ. 13 ವರ್ಷ ಆಗಿದ ಮಾರನೇ ದಿನ ಒಂದು ದಿವಸ ಬದುಕಿದ್ರು ಕೂಡ 14 ಜನ್ಮಗಳಿಗೂ ಬೇಕಾಗಿರೋಷ್ಟು ಕರ್ಮ ನಾವು ಮಾಡ್ತೀವಂತೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ನಮ್ದು ಇವಾಗ ಎಷ್ಟು ವಯಸ್ಸಿದೆ 13 ವರ್ಷ ಆದ್ಮೇಲೆ, ಅದರಿಂದ ನಾವು ಲೆಕ್ಕ ಹಾಕೋಬಹುದು ನಮ್ಗಿನ್ನ ಎಷ್ಟು ಜನ್ಮಗಳಿದೆ ಅಂತ. 13 ವರ್ಷ ಆಗಿದ್ ಮಾರನೇ ದಿವಸದಿಂದ ಈ ಪಾಪ ಪುಣ್ಯ ಕೌಂಟರ್ ಸ್ಟಾರ್ಟ್ ಆಗ್ಬಿಡತ್ತೆ. ಅಷ್ಟು ತನಕನೂ ನಮ್ಮ ಪಾಪ ಪುಣ್ಯ ಕರ್ಮಗಳ ಅನುಸಾರ ಈ 13 ವರ್ಷದೊಳಗಡೆ ನಾವು ಕಷ್ಟನೋ ಸುಖನೋ ಅನುಭವಿಸಿಟ್ಟಿರ್ತೀವಿ. ಮುಂದಕ್ಕೂ ಪಾಪ ಕರ್ಮ ಪುಣ್ಯ ಕರ್ಮಗಳ ಬಗ್ಗೆನೇ ನಾವು ಅನುಭವಿಸೋದು. ಬಟ್ ಹೊಸದಾಗಿ ಏನೋ ಆಡ್ ಆಗಲ್ಲ. ಇವಾಗಿಂದ 13ನೇ ವರ್ಷ ಆಗಿದ್ ಮಾರನೇ ದಿವಸದಿಂದ ಇದು ಶುರು ಆಗತ್ತೆ. ನಾವು ಒಳ್ಳೇದ್ ಮಾಡಿದ್ರೆ ಪುಣ್ಯದ ಬ್ಯಾಗ್ ಹೋಗುತ್ತೆ, ಕೆಟ್ಟದ್ ಮಾಡಿದ್ರೆ ಪಾಪದ ಬ್ಯಾಗ್ ಹೋಗುತ್ತೆ. ಇದು ನಾವು ಬದುಕಿದ್ದಷ್ಟು ದಿವಸನೂ ಇದು ನಡೀತಾನೇ ಇರತ್ತೆ. ಒಳಗಡೆ ಜೀವ ಇರತ್ತೆ, ಬಟ್ ಅದಕ್ಕೆಲ್ಲ ಗೊತ್ತಾಗತ್ತೆ, ಬಟ್ ಅದು ಏನು ಮಾಡಕ್ಕಾಗಲ್ಲ, ಸುಮ್ಮನೆ ನೋಡ್ತಾ ಇರತ್ತೆ. ಯಾಕಂದ್ರೆ ಈ ಪಾಪ ಪುಣ್ಯನ ಹೊತ್ಕೊಂಡೆ ಅದು ಮತ್ತೆ ಹೋಗ್ಬೇಕು ಮೇಲಕ್ಕೆ. ಸೊ ಅದೇನ ಎಕ್ಸ್ಪೆಕ್ಟ್ ಮಾಡೋದು ನಮ್ಮಿಂದ, ಒಳ್ಳೆ ಒಳ್ಳೆ ಪುಣ್ಯಗಳು ಮಾಡ್ಲಪ್ಪ, ಚೆನ್ನಾಗಿರ್ಲಿ, ಮತ್ತೆ ಇನ್ನೊಂದ್ ದೇಹಕ್ಕೆ ಹೋಗಿದ್ದಾಗ ನಂಗೆ ಒಳ್ಳೇದಾಗ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರತ್ತೆ. ನೀವ್ ಅನ್ಬೋದು, ಪಾಪ ಯಾಕ್ರಿ ಮಾಡ್ತೀವಿ, ನಾವು ಗೊತ್ತಿದ್ದು ನಾವ್ ಯಾವತ್ತೂ ಪಾಪ ಮಾಡಲ್ಲ ಅಂತ ಅನ್ಬೋದು. ಬಟ್ ಪಾಪ ಮಾಡಕ್ಕೇನ್ ಪ್ರಯತ್ನ ಬೇಕಾಗಿಲ್ಲ, ಅದ್ರ ಪಾಡಿಗೆ ಅದು ಪಾಪ ಆಗೋಗ್ತಾ ಇರತ್ತೆ. ಪುಣ್ಯ ಮಾಡೋದೇ ಕಷ್ಟ. ಸೊ ಪಾಪದ ಬ್ಯಾಗ್ ಅದ್ರ ಪಾಡಿಗೆ ಅದು ತುಂಬ ಹೋಗ್ತಾ ಇರತ್ತೆ, ಬೇಕಾದ್ರೂ ಬೇಡದೇ ಇದ್ರು ತುಂಬ್ತಾ ಇರತ್ತೆ. ಈ ಪುಣ್ಯದ ಬ್ಯಾಗ್ ತುಂಬಿಸೋದು ಮಾತ್ರ ಸ್ವಲ್ಪ ಕಷ್ಟ ಇದೆ, ಪ್ರಯತ್ನ ಪೂರ್ವಕವಾಗಿ ತುಂಬಿಸ್ಬೇಕು. ಕಷ್ಟ ಅಂದ್ರೆ ತುಂಬಾ ಕಷ್ಟ ಅಂದ್ರೆ ಏನಿಲ್ಲ. ಇವಾಗ ನೋಡ್ರಿ, ಚಿಕ್ಕ ಚಿಕ್ಕ ವಿಷಯಗಳಿಂದಾನು ಪುಣ್ಯ ಗಳಿಸ್ಬೋದು ನಾವ್ ಅನ್ಕೊಂಡ್ರೆ. ಬಟ್ ನಾವು ಸ್ವಲ್ಪ ಗಮನ ಇಟ್ಟಿರ್ಬೇಕು ಅಷ್ಟೇ. ಪ್ರತಿ ದಿವಸ ಬೆಳಗ್ಗೆ ಎದ್ದಿದ ತಕ್ಷಣದಿಂದ ಒಂಚೂರು ಗಮನ ಇಟ್ಟು ಮಾಡಿದ್ರೆ ಆ ಪುಣ್ಯದ ಬ್ಯಾಗನ್ನು ಕೂಡ ತುಂಬಿಸ್ತಾ ಹೋಗ್ಬೋದು. ಪುಣ್ಯ ಸಂಪಾದಿಸೋದಕ್ಕೆ ಎಲ್ಲದಕ್ಕನ್ನ ಸುಲಭದ ಮಾರ್ಗ ನಾನಂತ ಹೇಳ್ತೀನಿ ನೋಡಿ.
ದೇವ್ರ ನಾಮ ಹೇಳೋದು. ರಾಮ, ಕೃಷ್ಣ, ಗೋವಿಂದ, ಶಿವ, ಗಣೇಶ, ನಿಮ್ಗೇನ್ ನಾಮ ಇಷ್ಟನೋ ಆ ನಾಮ ಯಾವಾಗ ಜ್ಞಾಪಕ ಬರುತ್ತೋ ಕಂಟಿನ್ಯೂಸ್ ಆಗಿ ಹಗಲೆಲ್ಲ ರಾತ್ರಿ ಹೇಳ್ತಾ ಇರೋದಷ್ಟೇ. ನಿಮ್ಗೇನ್ ನಾಮ ಮನ್ಸಲ್ಲಿ ಅನ್ಕೊಳ್ರಿ, ಜೋರಾಗಿ ಕೂಡ ಅನ್ಕೋಬೇಕಾಗಿಲ್ಲ. ಒಂದು ಸತಿ ರಾಮ ಅನ್ಕೊಂಡ್ವಿ ಅಂದ್ರೆ ಆ ಪುಣ್ಯದ ಬ್ಯಾಗ್ ಒಂದಿಷ್ಟು ಪುಣ್ಯ ಹೊಟ್ಟೋಗತ್ತೆ. ದೇವ್ರ ಫೋಟೋನಾಗ್ಲಿ ವಿಗ್ರಹನಾಗ್ಲಿ ಒಂದ್ಸತಿ ನಮ್ ಕಣ್ಣಿಂದ ನೋಡಿದ್ರು ಕೂಡ ಆ ಫಲ ಬರತ್ತಂತೆ ನೋಡಿ. ಅಷ್ಟು ಕರುಣಾಳು ದೇವ್ರು. ಹಾಗೆ ಪೂಜೆ ಮಾಡ್ಬೋದು, ತೀರ್ಥಯಾತ್ರೆ ಮಾಡ್ಬೋದು, ಹೋಮಗಳು ಮಾಡ್ಬೋದು, ಅನೇಕ ರಕವಾದ ದೇವ್ರ ಕಾರ್ಯಗಳೆಲ್ಲ ಪುಣ್ಯ ಸಂಪಾದಿಸೋ ಅಂತದೆ. ಇನ್ ನೆಕ್ಸ್ಟ್ ದಾನಗಳು ಮಾಡೋದು. ನಮ್ಗೇನ್ ಕೈಲಾಗತ್ತೋ, ಯಾವಾಗ ಕೈಲಾಗತ್ತೋ, ಎಷ್ಟು ಕೈಲಾಗತ್ತೋ ಅಷ್ಟು ದಾನ ಮಾಡ್ತಾ ಇರ್ಬೇಕು. ಅದು ದೇವ್ರ ಇಚ್ಛೆ, ದೇವ್ರು ನಮ್ಗೆ ಕೊಟ್ಟಿರೋ ರೆಸ್ಪಾನ್ಸಿಬಿಲಿಟಿ ಅಂತ ಕೂಡ ನಾವು ಅನ್ಕೋಬಹುದು. ದೇವ್ರು ನಮ್ಗೆ ದುಡ್ಡು ಕೊಟ್ಟಿರೋದು ಎಲ್ಲ ನಾವೇ ಎಂಜಾಯ್ ಮಾಡ್ಬೇಕು ಅಂತಲ್ಲ. ನಾವು ಆ ದುಡ್ಡು ಕಸ್ಟೋಡಿಯನ್ಸ್ ಅಷ್ಟೇ. ಆ ದುಡ್ಡನ್ನ ನಾವು ಎಲ್ಲಾರ್ಗೂ ದಾನ ಧರ್ಮಗಳಿಗೂ ಒಳ್ಳೆ ಕೆಲಸಗಳಿಗೂ ಉಪಯೋಗಿಸ್ಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಉಪಯೋಗ ಮಾಡ್ಬೇಕು. ನಮ್ಗೆ ಬೇಕಿದ್ರು ಬೇಡದೇ ಇದ್ರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇನ್ನ ಈ ತರ ವಂಶ ಪಾರಂಪರ್ಯಕ್ಕೆ ಎಲ್ಲಾರ್ಗೂ ದುಡ್ಡಿಡೋ ಅವಶ್ಯಕತೆ ಇಲ್ಲ. ನಮ್ಗಾಗಿದ್ದಷ್ಟು ನಾವು ದಾನ ಧರ್ಮಗಳನ್ನ ಮಾಡ್ತಾ ಇರ್ಬೇಕು. ಇವಾಗ ನೋಡಿ, ಯಾವುದೋ ದೇವಸ್ಥಾನದಲ್ಲಿ ದೇವ್ರ ದೇವಸ್ಥಾನದಲ್ಲಿ ದೇವ್ರಿಗೆ ಅಭಿಷೇಕ ಮಾಡಕ್ಕೆ ಉಪಯೋಗ ಬರೋ ಅಂತ ಒಂದು ಚಿಕ್ಕ ಬಟ್ಲೆ ಕೊಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ ನೀವು ದಾನವಾಗಿ. ಆ ಬಟ್ಲಲ್ಲಿ ಪ್ರತಿ ದಿವಸ ದೇವ್ರಿಗೆ ಅಭಿಷೇಕ ಮಾಡಿಸಿದ್ರೆ ಅದ್ರ ಫಲ ನಿರಂತರವಾಗಿ ನಿಮ್ಮ ಪುಣ್ಯದ ಬ್ಯಾಗ್ಗೆ ಬರ್ತಾ ಇರತ್ತೆ. ಅದು ನಮ್ಗೇನು ಕಾಣಿಸೋದೇ ಇಲ್ಲ. ಅದಕ್ಕೆ ಈ 2 ಬ್ಯಾಗುಗಳನ್ನು ಇನ್ವಿಸಿಬಲ್ ಅನ್ನೋದು, ಅಂದ್ರೆ ಕಾಣಿಸೋದಿಲ್ಲ. ಬಟ್ ಅದ್ರ ಕೆಲ್ಸ ಅದು ಮಾಡ್ತಾ ಇರತ್ತೆ. ನಿಮ್ ಮನೆಗೆ ಯಾರೋ ಒಬ್ರು ಅತಿಥಿ ಬರ್ತಾರೆ, ಅವ್ರಿಗೊಂದು ಗ್ಲಾಸ್ ಹಾಲು ಇಲ್ಲ ಕಾಫಿನೋ ಏನೋ ಕೊಟ್ರೆ ಅದ್ರ ಫಲ ಇಮಿಡಿಯೇಟ್ ಆಗಿ ನಿಮ್ ಪುಣ್ಯದ ಬ್ಯಾಗ್ ಕೊಟ್ಟೋಗತ್ತೆ. ಈ ತರಾನೇ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಬೆಳಗಿಂದ ರಾತ್ರಿ ತನಕ ನಾವು ಸುಮಾರು ಒಳ್ಳೆ ಕೆಲ್ಸಗಳು ಮಾಡ್ತಾ ಇರ್ತೀವಿ. ಮಾಡ್ತಾ ಇಲ್ಲ ಅಂದ್ರೆ ಮಾತ್ರ ಇವಾಗಿಂದ ನೀವು ಗಮನ ಇಟ್ಕೊಂಡು ಪ್ರಯತ್ನ ಪೂರ್ವಕವಾಗಿ ಮಾಡಕ್ಕೆ ಪ್ರಯತ್ನ ಮಾಡಿ. ಯಾಕೆ ಅಂದ್ರೆ ಕೆಟ್ಟ ಕೆಲ್ಸಗಳು ನಮ್ಮಿಂದ ಬೇಕೋ ಬೇಡವೋ ಆಗೋಗ್ತಾ ಇರತ್ತೆ, ನಮ್ಗೆ ಗೊತ್ತೇ ಇಲ್ಲ. ಯಾರೋ ಏನೋ ತಪ್ಪು ಮಾಡಿರಲ್ಲ, ಆದ್ರೂ ಅವ್ರು ತಪ್ಪು ಮಾಡಿದ್ದಾರೆ ಅಂತ ನಾವು ಬಾಯಿಗೆ ಬಂದಾಗ ಬೈದ್ಬಿಟ್ಟಿರ್ತೀವಿ. ಅದ್ರ ಫಲ ಹೋಗಿ ಪಾಪದ ಫಲದ ಬ್ಯಾಗಲ್ಲಿ ಕೂತ್ಕೊಂಡ್ಬಿಡುತ್ತೆ. ಈ ತರಾನೇ ಗೊತ್ತಿದ್ದೋ ಎಷ್ಟೊಂದು ಕೆಲ್ಸಗಳು. ಇವಾಗ ನೋಡಿ, ಯಾವ ಪ್ರೊಫೆಷನ್ ಅಲ್ಲಿ ಮೋಸ ಆಗ್ತಾ ಇಲ್ಲ. ಸೊ ಅದೆಲ್ಲ ಪಾಪದ ಬ್ಯಾಗ್ ತುಂಬೋದೇ ತಾನೆ. ಯಾರೋ ಇಂಜಿನಿಯರ್ ಇರ್ತಾನೆ, ಕರೆಕ್ಟಾಗಿ ಕಟ್ಟಬೇಕು, ಕಟ್ಟಲ್ಲ, ಕಲ್ತಿ ಮಾಡ್ತಾನೆ, ಅದೆಲ್ಲ ಬಂದು ಪಾಪದ ಬ್ಯಾಗ್ ಕೂತ್ಕೊಳ್ಳುತ್ತೆ. ಇದು ಇಂಜಿನಿಯರು ಅಂತಲ್ಲ, ಪ್ರತಿ ಪ್ರೊಫೆಷನ್ ಅಲ್ಲಿ ನಡೀತಾ ಇರುತ್ತೆ ಇದು. ರಾಜಕಾರಣಿಗಳಾಗ್ಲಿ, ಡಾಕ್ಟರ್ಸ್ ಆಗ್ಲಿ, ಲಾಯರ್ಸ್ ಆಗ್ಲಿ, ಪ್ರತಿ ಒಂದು. ಇವಾಗ ಟೀಚರ್ಸ್ ಕೂಡ ಲಾಸ್ಟ್ಗೆ. ಸೊ ಯಾವುದೇ ಇವಾಗ ವ್ಯಾಪಾರಸ್ಥರು ಬಂಗಾರ ಅಂತಾರೆ, ಪ್ಯೂರ್ ಬಂಗಾರ ಅಂತಾರೆ, ಪ್ಯೂರ್ ಬಂಗಾರ ಕೊಡಲ್ಲ, ಅದ್ರಲ್ಲಿ ಮಿಕ್ಸ್ ಮಾಡ್ಬಿಡ್ತಾರೆ. ಸೊ ಬಂಗಾರ ಆ ತರ ಮೋಸ ಮಾಡಿದ್ದಾರೆ ಅಂದ್ರೆ ಬಂಗಾರ ಕದ್ದಿದ್ದಷ್ಟು ಪಾಪ ಬರುತ್ತೆ. ಬಂಗಾರ ಕದಿಯೋದು ಅಂದ್ರೆ ಪಂಚಮಹಾಪಾತಕಗಳಲ್ಲಿ ಒಂದು. ಕುಡಿಬಾರ್ದು ನಾವು. ಎಷ್ಟೊಂದ್ ಜನ ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಈ ಹಾರ್ಡ್ ಡ್ರಿಂಕ್ಸ್ ಎಲ್ಲ. ಸೊ ಅದು ಒಂದು ಪಂಚಮಹಾಪಾತಕಗಳಲ್ಲಿ ಅದೊಂದು. ಸೊ ನೋಡಿ, ಪಾಪಗಳು ಎಷ್ಟು ಈಸಿಯಾಗಿ ಬಂದ್ಬಿಡ್ತಾ ಇರುತ್ತೆ ನೋಡಿ, ನಮ್ಗೆ ಗೊತ್ತಾಗಲ್ಲ. ನಾವು ಕುಡಿಯಲ್ಲ ರೀ ಅಂತ ನೀವು ಅನ್ಬೋದು, ಕುಡಿಯೋರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಇದೇ ತರ ಬೇಕಾದಷ್ಟು ಪಾಪಗಳು ಬರುತ್ತೆ ರೀ. ಇವಾಗ ನಮ್ಮ ಹತ್ರ ನಮ್ ಸಬಾರ್ಡಿನೇಟ್ಸ್ ಇರ್ತಾರೆ ಅಂದ್ರೆ ನಮ್ ಕೆಳಗ್ ಕೆಲಸ ಮಾಡೋರ್ನ ಏನೋ ಕೋಪ ಬರುತ್ತೆ, ಬಾಯಿಗೆ ಬಂದಾಗ ಬೈದ್ ಬಿಡ್ತೀವಿ, ಇಲ್ಲ ಬೇಕಂತಾನೆ ಅವ್ರಿಗೇನೋ ಹಾನಿ ಮಾಡಕ್ ಟ್ರೈ ಮಾಡ್ತೀವಿ. ಇಲ್ಲ ಇವಾಗ ನೋಡಿ ಎಷ್ಟೊಂದು ಮಾನಭಂಗಗಳಾಗ್ತಾ ಇರುತ್ತೆ, ಹತ್ಯೆಗಳಾಗ್ತಾ ಇರತ್ತೆ. ಇವೆಲ್ಲ ಪಾಪಕ್ ಕಾರಣನೇ ಅಲ್ವಾ? ಎಲ್ಲ ಪಾಪದ ಬ್ಯಾಗ್ ತುಂಬ್ತಾ ಇರತ್ತೆ. ನಾವು ಅನ್ಯಾಯವಾಗಿ ಇಲ್ಲೀಗಲ್ ಆಗಿ ಕೋಟಿಗಟ್ಲೆ ಈ ಜೀವನದಲ್ಲಿ ಸಂಪಾದಿಸಿರ್ಬೋದು, ಅದ್ರದ್ದು ನಾವು ಸ್ವಲ್ಪ ಮಟ್ಟಿಗೆ ಅನುಭವಿಸಿ ಇರ್ಬೋದು. ಬಟ್ ನಾವು ಹೋಗೋವಾಗ ಏನು ತಗೊಂಡೋಗಲ್ಲ. ಈ ಅನ್ಯಾಯದ ದುಡ್ಡಾಗ್ಲಿ ನ್ಯಾಯದ ದುಡ್ಡಾಗ್ಲಿ ಯಾವ್ದು ತಗೊಂಡೋಗಲ್ಲ. ನಾವು ತಗೊಂಡೋಗೋದೇನು ಈ ಕಾಣಿಸ್ದೇ ಇರೋ 2 ಬ್ಯಾಗ್ ಇದೆಲ್ಲ ಪಾಪ ಪುಣ್ಯ ಅನ್ನೋದು. ಅದ್ರಲ್ಲಿ ಏನಿದೆಯೋ ಅಷ್ಟು ಮಾತ್ರ ಆ ಜೀವ ಮೇಲಕ್ಕೆ ತಗೊಂಡೋಗ್ತಾನೆ. ಕೊಟ್ಟಿರೋ ಈ ದೇಹ ಕೂಡ ಇಲ್ಲೇ ಇದ್ದು ಬಿಡತ್ತೆ. ಅಲ್ಲಿ ಮೇಲ್ ಹೋದ್ಮೇಲೆ ಅವಾಗ ದೇವ್ರ ಲೆಕ್ಕಾಚಾರ ನೋಡಿ ನಾವು ಮುಂದಿನ ಜೀವನಕ್ಕೆ ನಮ್ಗೆ ಯಾವ ತರ ಇರ್ಬೇಕು, ಊಟ ಕೊಡ್ಬೇಕಾ ಕೊಡಬಾರ್ದ, ಎಷ್ಟ್ ದಿವಸ ಕೊಡ್ಬೇಕು, ಎಷ್ಟ್ ದಿವಸ ಕೊಡಬಾರ್ದು,
ಬಡವ್ರ ಮನೇಲಿ ಹುಡ್ಸ್ಬೇಕಾ ಇಲ್ಲ ದುಡ್ಡಿರೋರ್ ಮನೇಲಿ ಹುಡ್ಸ್ಬೇಕಾ, ಯಾವ ತರ ರೋಗಗಳು ಕೊಡ್ಬೇಕು ಎಲ್ಲ ಈ 2 ಬ್ಯಾಗಿಂದ ನಾವು ತಗೊಂಡೋಗಿದ್ರ ಮೇಲೆ ಡಿಪೆಂಡ್ ಆಗಿರತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದು ಮರ್ತಾಯ್ತು. ಇದೆಲ್ಲ ನಾವು ಬದುಕಿರೋವಾಗ ಮಾಡೋ ಪಾಪ ಕರ್ಮಗಳು ಪುಣ್ಯ ಕರ್ಮಗಳ ಬಗ್ಗೆ ಹೇಳಿದ್ದೀನಿ. ಸರಿ, ನೆಕ್ಸ್ಟ್ ಜನ್ಮ ಯಾವ್ದು ಬರಬೇಕು ಅನ್ನೋದು ದೇವ್ರು ಡಿಸೈಡ್ ಮಾಡಲ್ಲ, ನಾವೇ ಡಿಸೈಡ್ ಮಾಡೋದು ಈ ಜನ್ಮದಲ್ಲೇ. ಕೊನೆ ಕ್ಷಣದಲ್ಲಿ ಕೊನೆ ಉಸಿರಲ್ಲಿ ನಾವು ಯಾವ್ದು ನೆನ್ಸ್ಕೊಂತೀವೋ ಅದಕ್ಕೆ ಸಂಬಂಧಪಟ್ಟಿದ್ದ ಜನ್ಮನೇ ಮುಂದಕ್ಕೆ ಬರೋದು ನೆಕ್ಸ್ಟ್ದು. ಫಾರ್ ಎಕ್ಸಾಂಪಲ್, ನಾವು ಮನೇಲಿ ನಾಯಿನ ಸಾಕ್ತಾ ಇದ್ದೀವಿ ಅಂತ ಇಟ್ಕೊಳ್ರಿ. ಆ ನಾಯಿನ ನೋಡ್ತಾ ಅದನ್ನೇ ನೆನ್ಸ್ಕೊಂತ ಹೋಗ್ಬಿಟ್ರೆ ನಾವು ಬರೋ ಜನ್ಮದಲ್ಲಿ ನಾಯಿ ಆಗೇ ಹುಟ್ಟುಬಿಡ್ತೀವಿ. ಇಲ್ಲ ಮಕ್ಕಳು ನೆನ್ಸ್ಕೊಂತ ಹುಟ್ರೆ ಮಕ್ಕಳಿಗೆ ಸುತ್ತಮುತ್ತ ಇರೋ ಯಾವುದೋ ಒಂದು ಪ್ರಾಣಿಯಾಗಿ ಹುಟ್ಟಿದ್ರು ಆಶ್ಚರ್ಯ ಇಲ್ಲ, ಇಲ್ಲ ಅವ್ರ ಮನೆಯಲ್ಲಿ ಮಗು ಆಗೇ ಹುಟ್ಟಿದ್ರು ಆಶ್ಚರ್ಯ ಇಲ್ಲ, ಅಂತೂ ಆ ಥರನೇ ಆಗುತ್ತೆ. ಇಲ್ಲ ದುಡ್ಡು ದುಡ್ಡು ಅನ್ಕೊಂತ ಪ್ರಾಣ ಬಿಟ್ಬಿಟ್ರೆ ಯಾವುದೋ ಸೇಫ್ ಕೆಳಗಡೆ ಕಾಕ್ರೋಚ್ ಆಗೋ ಇಲ್ಲ ಇಲಿ ಆಗೋ ಇನ್ನೇನಾಗೋ ಹುಡ್ತೀವಿ. ಅದೇ ನಂಗಿನ್ನ ಭಾಗವತ ಕಲಿಬೇಕಾಗಿತ್ತು, ಭಾರತ ಕಲಿಬೇಕಾಗಿತ್ತು, ಇನ್ನ ನಾನು ದೇವ್ರನ್ನೇನು ತಿಳ್ಕೊಂಡೇ ಇಲ್ಲ, ದೇವ್ರನ್ನ ತಿಳ್ಕೊಬೇಕಾಗಿತ್ತು, ಈ ತರ ಎಲ್ಲ ನಾವು ನೆನ್ಸ್ಕೊಂತ ಹೋಗ್ಬಿಟ್ರೆ, ಇಲ್ಲ ದೇವ್ರನ್ನ ಶ್ರೀರಾಮ ಅನ್ಕೊಂತ ಹೋಗ್ಬಿಟ್ರೆ, ಶ್ರೀರಾಮ ಅಂದ್ರೆ ಅಂತೂ ಮುಂದಕ್ಕಿನ ಜನ್ಮನೇ ಇಲ್ಲ. ಇಲ್ಲಾಂದ್ರೆ ದೇವ್ರ ನೆನ್ಸ್ಕೊಂತ ಹೋದ್ರೆ ನಮ್ಗೆ ಇನ್ನೊಂದ್ ಸ್ವಲ್ಪ ಉದ್ಧಾರ ಆಗುವಂತ ಜನ್ಮ ಕೊಡ್ತಾರೆ. ದೇವ್ರಿಗೆ ಗೊತ್ತಾಗತ್ತೆ, ಓ ಇವ್ರೇನೋ ಒಳ್ಳೆ ದಾರಿನಲ್ಲಿ ಬರ್ತಾ ಇದ್ದಾರೆ, ಇವ್ರಿಗೆ ಇನ್ನೊಂದ್ ಚಾನ್ಸ್ ಕೊಡೋಣ, ಪರವಾಗಿಲ್ಲ ಅಂತ ನಮ್ಗೆ ಇನ್ನೊಂದ್ ಸ್ವಲ್ಪ ಒಳ್ಳೆ ಜನ್ಮ ಕೊಡ್ತಾರೆ. ಹಾಗಾದ್ರೆ ಸ್ನೇಹಿತರೆ, ನಾಳೆಯಿಂದ ಬೆಳಗಿಂದಾನೆ ಒಂದ್ಸತಿ ಗಮನ ಇಟ್ಟಿರಿ, ನೀವೇನೇನ್ ಕೆಲ್ಸಗಳು ಮಾಡ್ತಾ ಇದ್ದೀರಿ, ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಎಷ್ಟು ಮಿಸ್ಟೇಕ್ಸ್ ಆಗ್ತಾ ಇದೆ. ಕೆಟ್ಟ ಕೆಲಸ ಅಂತನಲ್ಲ, ಯೂಶಲ್ ಆಗಿ ಯಾರು ಬೇಕಂತ ಕೆಟ್ಟ ಕೆಲಸಗಳು ಮಾಡಲ್ಲ, ಮಿಸ್ಟೇಕ್ಸ್ ಆಗ್ತಾ ಇರತ್ತೆ. ಸೊ ಆ ಮಿಸ್ಟೇಕ್ಸ್ನೆಲ್ಲ ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡಿ, ಒಳ್ಳೆ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡಿ. ಯಾಕೆ ಅಂದ್ರೆ ಮುಂದಿನ ಜನ್ಮ ನಮ್ದು ಹೇಗಿರ್ಬೇಕು ಅಂತ ತಕ್ಕ ಮಟ್ಟಕ್ಕೆ ನಾವಿಲ್ಲಿ ಡಿಸೈಡ್ ಮಾಡ್ಕೋಬಹುದು. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ನೆಕ್ಸ್ಟ್ ಒಳ್ಳೆ ಜನ್ಮ ಬಂದೇ ಬರುತ್ತೆ. ಇವಾಗ ವಸ್ತ್ರದಾನ ಮಾಡಿದ್ದೀರಿ ಅಂದ್ರೆ ದೇವ್ರು ಯಾವ್ದಾದ್ರು ನಾವು 1 ಪೈಸಾ ಅಷ್ಟು ಮಾಡಿದ್ರೆ 1000 ಪಟ್ಟು ಮಾಡಿ ನಮ್ಗೆ ಕೊಡ್ತಾನೆ. ಸೊ ವಸ್ತ್ರದಾನ ಒಬ್ರಿಗೆ ಮಾಡಿದ್ದೀರಿ ಅಂದ್ರೆ ನಿಮ್ಗೆ ಮುಂದಿನ ಜನ್ಮದಲ್ಲಿ ದೇವರು ವಸ್ತ್ರದ ಹಾಕೊಂಬ ಭಾಗ್ಯ ಕೊಟ್ಟೇ ಕೊಡ್ತಾನೆ. ಅಂದ್ರೆ ಏನು, ಮಾನವ ಜನ್ಮ ಬರುತ್ತೆ ಅಂತ ಅಟ್ಲೀಸ್ಟ್ ಒಂದು ಅಶ್ಯೂರ್ ಆಗತ್ತೆ. ಸೊ ಸ್ನೇಹಿತರೆ, ಒಳ್ಳೆ ಕೆಲಸಗಳು ಜಾಸ್ತಿ ಮಾಡಿ, ತಪ್ಪುಗಳನ್ನ ಕಡಿಮೆ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತ, ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿಗಷ್ಟೇ ಸ್ನೇಹಿತರೆ, ಧನ್ಯವಾದಗಳು. ಶ್ರೀ ಕೃಷ್ಣಾರ್ಪಣಮಸ್ತು.